ಪತ್ನಿಗೆ ವಂಚಿಸಿ ಪ್ರೇಯಸಿಯೊಂದಿಗೆ ಟೆಕ್ಕಿ ಪತಿ ಅಕ್ರಮ ಸಂಬಂಧ ಹೊಂದಿದ್ನ, ಪತ್ನಿ ಮೇಲೆ ಹಲ್ಲೆ ಮಾಡಿ ಜಾತಿ ನಿಂದನೆ ಮಾಡಿದ್ದ ಎಂಬ ಆರೋಪ ಪತಿ ಮೇಲೆ ಕೇಳಿಬಂದಿದೆ. ಆರೋಪಿತ ಟೆಕ್ಕಿ ಝೆಡ್ರೆಲಾ ಜಾಕೂಬ್ ಆರುಫ್ ಎಂಬಾತನ ಬಂಧನ ಆಗಿದೆ. ಪ್ರೇಯಸಿ ಜೊತೆ ಪಲ್ಲಂಗದಲ್ಲಿದ್ದಾಗಲೇ ಪೊಲೀಸರಿಗೆ ಈತ ಸಿಕ್ಕಿಬಿದ್ದಿದ್ದಾನೆ. ಪತಿ ವಿರುದ್ಧ ಅಟ್ರಾಸಿಟಿ ಮತ್ತು ಹಲ್ಲೆ ಪ್ರಕರಣವನ್ನ ಪತ್ನಿ ದಾಖಲು ಮಾಡಿದ್ಲು. ಪತ್ನಿ ಮಾಹಿತಿ ಆಧರಿಸಿ ಪೊಲೀಸರು ದಾಳಿ ಮಾಡ್ತಾರೆ. ಆ ಸಂದರ್ಭದಲ್ಲಿ ಆತ ಮನೆಯಲ್ಲಿ ಪ್ರೇಯಸಿ ಜೊತೆ ಇದ್ದ. ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾನೆ. ಪತ್ನಿಗೆ ವಂಚಿಸಿ ಪ್ರೇಯಸಿಯೊಂದಿಗೆ ಪತಿ ಅಕ್ರಮ ಸಂಬಂಧ ಇದ್ದದ್ದು ಪೊಲೀಸರಿಗೆ ಗೊತ್ತಾಗಿದೆ. ಪತ್ನಿಯ ಮೇಲೆ ಹಲ್ಲೆ ಮಾಡಿ ಜಾತಿ ನಿಂದನೆಯನ್ನು ಕೂಡ ಮಾಡಿದ್ದ ಈತ ಝೆಡ್ರೆಲಾ ಜಾಕೂಬ್ ಆರುಫ್. ಸದ್ಯ ಆತನನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಆತನ ವಿರುದ್ಧ ಅಟ್ರಾಸಿಟಿ ಮತ್ತು ಹಲ್ಲೆ ಪ್ರಕರಣ ದಾಖಲಾಗಿದೆ. ಈ ಪ್ರಕರಣ ದಾಖಲು ಮಾಡಿರೋದು ಆತನ ಪತ್ನಿ. ಕಳೆದ 2 ವರ್ಷಗಳಿಂದ ಪತ್ನಿಯೊಂದಿಗೆ ಬೆಂಗಳೂರಿನಲ್ಲಿ ಈತ ವಾಸ ಇದ್ದ ಜಾಕೂಬ್. ಖಾಸಗಿ ಸಂಸ್ಥೆಯ ಪ್ರತಿಷ್ಠಿತ ಹುದ್ದೆಯಲ್ಲಿ ಜಾಕೂಬ್ ಪತ್ನಿ ಕೆಲಸ ಮಾಡ್ತಾ ಇದ್ರು. ಟೆಕ್ಕಿ ಆಗಿದ್ದ ಪತಿಗೆ ಕೆಲಸ ಇಲ್ಲದ ಕಾರಣ ತನ್ನ ಕೆಲಸ ಬಿಟ್ಕೊಟ್ಟಿದ್ದ ಪತ್ನಿ ಲಕ್ಷಾಂತರ ಸಂಬಳ ಬರ್ತಾ ಇದ್ದ ತನ್ನ ಕೆಲಸವನ್ನ ಪತಿಗೆ ಕೊಡಿಸಿದ್ಲು. ಒಂದು ಮಗುವಾದ ನಂತರ ಪತ್ನಿಗೆ ಜಾತಿ ನಿಂದನೆ ಮಾಡಿ ಕಿರುಕುಳ ಕೊಟ್ಟಿದ್ದಾನೆ. ಗರ್ಭಪಾತವಾಗುವಂತೆ ಪತ್ನಿ ಮೇಲೆ ಹಲ್ಲೆ ಕೂಡ ನಡೆಸಿದ್ನಂತೆ ಪತಿ ಜಾಕೂಬ್. ಈ ನಡುವೆ ಪತ್ನಿಗೆ ಮೋಸ ಮಾಡಿ ಪರಸ್ತ್ರೀ ಸಂಘವನ್ನ ಬೆಳೆಸಿದ್ದ ಈತ. ಈ ಹಿನ್ನೆಲೆಯಲ್ಲಿ ಪತಿ ವಿರುದ್ಧ ಅಟ್ರಾಸಿಟಿ ಮತ್ತು ಹಲ್ಲೆ ಪ್ರಕರಣವನ್ನ ಪತ್ನಿ ದಾಖಲಿಸಿರ್ತಾಳೆ. ಬೆಂಗಳೂರು DCRE ಪಶ್ಚಿಮ ವಿಭಾಗ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಆ ದೂರಿನ ಹಿನ್ನೆಲೆಯಲ್ಲಿ ಜಾಕೂಬ್ ಮನೆಗೆ ದಾಳಿ ಮಾಡ್ತಾರೆ ಪೊಲೀಸರು, ಆತನನ್ನು ಅರೆಸ್ಟ್ ಮಾಡಬೇಕು ಅಂತ. ಆಗ ಆತ ಪ್ರೇಯಸಿಯ ಜೊತೆಗಿರೋದು ಗೊತ್ತಾಗತ್ತೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್. ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಶರತ್, ಪತ್ನಿಗೆ ವಂಚಿಸಿ ಪ್ರೇಯಸಿಯೊಂದಿಗೆ ಟೆಕ್ಕಿ ಪತಿ ಅಕ್ರಮ ಸಂಬಂಧ ಇರೋದು ಪೊಲೀಸರಿಗೆ ರೆಡ್ ಹ್ಯಾಂಡ್ ಆಗಿ ಆತ ಸಿಕ್ಕಿಬಿದ್ದಂತಹ ಸಂದರ್ಭದಲ್ಲಿ ಗೊತ್ತಾಗಿದ್ದ ಅಥವಾ ಮೊದಲೇ ಅನುಮಾನ ಇತ್ತ? ಏನ್ ಕಂಪ್ಲೇಂಟ್ ಕೊಟ್ಟಿದ್ಲು ಪತ್ನಿ? ವೀಣಾ, ಆರಂಭದಲ್ಲಿ ಜಾಕೂಬ್ ಪತ್ನಿ ಆಗಿರುವಂತವರು ಕಂಪ್ಲೇಂಟ್ ಅನ್ನು ಕೊಡುವಂತಹ ಕೆಲಸವನ್ನ ಮಾಡ್ತಾರೆ. ಈ ರೀತಿಯಾಗಿ ತನ್ನ ಪತಿಯಿಂದ ಕೆಲವೊಂದಿಷ್ಟು ಕಿರುಕುಳಗಳಾಗಿದೆ, ಜೊತೆಗೆ ಜಾತಿ ನಿಂದನೆ ಆಗಿದೆ ಅನ್ನುವಂತ ಒಂದು ಆರೋಪದ ಮೇಲೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ತನಿಖೆನ ನಡೆಸುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ವಿಚಾರ ಬೆಳಕಿಗೆ ಬಂದಿರುವಂತದ್ದು. ಇಬ್ರು ಕೂಡ ಆಂಧ್ರ ಮೂಲದ ದಂಪತಿಗಳು ಇಲ್ಲಿ ಹೆಬ್ಬಾಳ ಭಾಗದಲ್ಲಿ ವಾಸವನ್ನ ಮಾಡ್ತಾ ಇರ್ತಾರೆ. ಈ ಸಂದರ್ಭ ಕಳೆದ 2 ವರ್ಷಗಳಿಂದಲೂ ಕೂಡ ವಾಸವನ್ನ ಮಾಡ್ಕೊಂಡಿರ್ತಾರೆ. ಆ ಸಂದರ್ಭದಲ್ಲಿ ಈ ಟೆಕ್ಕಿ ಆಗಿರುವಂತಹ ಜಾಕೋಬ್ ಏನಿದ್ದಾನೆ, ಈತನಿಗೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಕೆಲಸ ಕಳ್ಕೊಂಡಿರ್ತಾನೆ. ಆ ಸಂದರ್ಭದಲ್ಲಿ ಪತ್ನಿ ಲಕ್ಷಾಂತರ ರೂಪಾಯಿ ಸಂಬಳ ಬರ್ತಾ ಇದ್ದಂತಹ ತನ್ನ ಕೆಲಸವನ್ನ ಪತಿಗೆ ಬಿಟ್ಕೊಟ್ಟಿರ್ತಾಳೆ. ಆದ್ರೆ ಅದೆಲ್ಲವನ್ನೂ ಕೂಡ ಪಡೆದುಕೊಂಡಂತಹ ಪತಿ ಈ ಮಧ್ಯೆ ಪರಸ್ತ್ರೀಯ ಸಂಘ ಬೆಳೆಸೋದಕ್ಕೆ ಕೂಡ ಪ್ರಾರಂಭವನ್ನ ಮಾಡ್ತಾನೆ. ತದನಂತರ ಯಾವಾಗ ಇವರಿಬ್ಬರ ನಡುವೆ ಒಂದು ಮಗು ಆಗುತ್ತೋ, ಮಗು ಆದ ನಂತರವಾಗಿ ಇಬ್ರು ಕೂಡ ಒಟ್ಟಿಗೆ ಇದ್ದಂತವ್ರನ್ನ ಈ ಜಾಕೂಬ್ ಪತ್ನಿಯನ್ನ ಹಲ್ಲೆ ಮಾಡೋದಾಗಿರ್ಬೋದು, ಜೊತೆಗೆ ಆಕೆಯ ಜಾತಿ ನಿಂದನೆ ಮಾಡೋದಾಗಿರ್ಬೋದು, ಎಲ್ಲವನ್ನೂ ಕೂಡ ಮಾಡುವಂತ ಕೆಲಸವನ್ನ ಮಾಡ್ತಾ ಹೋಗ್ತಾನೆ. ಆದ ನಂತರವಾಗಿ ಅದ್ರ ನಡುವೆ ಪತ್ನಿಗೂ ಕೂಡ ಕೆಲವೊಂದ್ ಕಡೆ ಆತನಿಗೆ ಬೇರೆ ಪರಸ್ತ್ರೀಯ ಸಂಘ ಕೂಡ ಇದೆ ಅನ್ನುವಂತಹ ಒಂದು ಮಾಹಿತಿ ಕೂಡ ಬರುತ್ತೆ. ಅದಾದ ಮೇಲೆ ಒಂದು ದೂರನ್ನು ಕೂಡ ಕೊಡುವಂತಹ ಕೆಲಸವನ್ನ ಮಾಡ್ತಾರೆ. ಅದಾದ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜಾಕೂಬನ ಹುಡುಕಾಟವನ್ನ ಮಾಡ್ತಿರುವಂತಹ ಪೊಲೀಸರು ಪತ್ನಿಯಿಂದ ಮಾಹಿತಿಯನ್ನು ಪಡೆದುಕೊಂಡು ಆತ ಎಲ್ಲಿರಬಹುದು ಅಂತ ಹೇಳಿ ಹುಡುಕಾಟ ನಡೆಸಿದಂತಹ ಸಂದರ್ಭದಲ್ಲಿ ಒಂದು ಖಾಸಗಿ PGಯಲ್ಲಿ ತನ್ನ ಪ್ರೇಯಸಿಯೊಂದಿಗೆ ಇದ್ದಾನೆ ಅನ್ನೋ ಒಂದು ಮಾಹಿತಿಯ ಆಧಾರದ ಮೇಲೆ ಹೋಗಿ ದಾಳಿಯನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಈ ವೇಳೆಯಲ್ಲಿ ಪ್ರೇಯಸಿಯ ಜೊತೆಗೆ ಇರುವಂತಹ ಸಂದರ್ಭದಲ್ಲೇ ಆತ ಪೊಲೀಸರಿಗೆ ಸಿಕ್ಕಿರುವಂತದ್ದು. ಸದ್ಯ DCRE ಪೊಲೀಸ್ ಸ್ಟೇಷನ್ ಅಲ್ಲಿ ಸದ್ಯಕ್ಕೆ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಕರಣವೂ ಕೂಡ ದಾಖಲಾಗಿರುವಂತದ್ದು. ವಿಶೇಷ ನಾಗರಿಕ ಹಕ್ಕುಗಳ ಪ್ರಕರಣ ಆಗಿರುವಂತಹ ಕಾರಣದಿಂದಾಗಿ DCRE ಪೊಲೀಸರು ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಕರಣವನ್ನು ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಜೊತೆಗೆ ಈ ಜಾಕೋಬ್ ಅನ್ನು ಕೂಡ ಅರೆಸ್ಟ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ವೀಣಾ, ಥ್ಯಾಂಕ್ ಯು ಶರತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.